ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಏನಪ್ಪಾ ಬಸವರಾಜ್ ಅವರು ಎಲ್ಲ ಹೊರಟೋಗಿದ್ದಾರೆ ಅಂತೀರಾ? ನಾನು ಬಂದಿರತಕ್ಕಂಥದ್ದು ಒಂದು ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಸರಾಂತ ಒಂದು ರೀತಿ ಸಮುದಾಯ ಅಂದರೆ ಇದೇ ನಮ್ಮ ಹೆಮ್ಮೆಯ ಸಿದ್ಧಿ ಸಮುದಾಯ. ವಿಶೇಷವಾಗಿ ಇವ್ರ ಬಗ್ಗೆ ಹೇಳೋದಂದ್ರೆ ಸಾಕಷ್ಟು ಜನರಿಗೆ ತಿಳಿದಿದೆ. ಸುಮಾರು 5 ಶತಮಾನಗಳ ಹಿಂದೆ ಬ್ರಿಟಿಷರು ಮತ್ತೆ ವಿಶೇಷವಾಗಿ ಪೋರ್ಚುಗೀಸರು ತನ್ನ ಒಂದು ರೀತಿ ಇಲ್ಲಿ ಭಾರತಕ್ಕೆ ವಸಾಹತುಶಾಹಿಗೆ ಬಂದಾಗ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಗುಲಾಮಿ ಪದ್ಧತಿ ಅಂತಕ್ಕಂಥ ಇದ್ರಡಿ ಇವ್ರನ್ನೆಲ್ಲ ಕೆಲಸ ಮಾಡ್ಲಿಕ್ಕೆ ಕರ್ಕೊಬರ್ತಾರೆ ಇವರ ಪೂರ್ವಜರನ್ನ. ಆನಂತರ ಏನ್ ಮಾಡ್ತಾರೆ, ಇವರು ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡು ಕೆಲವರು ಹೋಗ್ತಾರೆ, ಕೆಲವರು ಇಲ್ಲೇ ಉಳಿತಾರೆ. ಇಂತಹ ಸಂದರ್ಭದಲ್ಲಿ ಉತ್ತರ ಕನ್ನಡದಲ್ಲಿ ಸಿದ್ಧಿ ಸಮುದಾಯ ಅಂತಕ್ಕಂಥದ್ದು ಕಾಡು ಪ್ರದೇಶಗಳಲ್ಲಿ, ವಿಶೇಷವಾಗಿ ಕಾಡು ಪ್ರದೇಶಗಳಲ್ಲಿ ಬರ್ತಕ್ಕಂಥ ಮಸಾಲೆ ಪದಾರ್ಥಗಳು ಮತ್ತೆ ಹಲವಾರು ವಸ್ತುಗಳನ್ನ ಮಾರ್ಕೊಂಡು ಅವರು ಸಂಗ್ರಹ ಮಾಡಿಕೊಂಡು ಅವರು ಜೀವನ ಮಾಡ್ತಾರೆ. ಹೀಗೆ ಬೆಳೆದು ಬಂದು ಆ ಒಂದು ಸಮುದಾಯ 5 ತಲೆಮಾರಾಗಿದೆ. ಇದು ಬಹುಶಃ 20 ಇದು ವಿಶೇಷವಾಗಿ. ಇಂಥ ಸಂದರ್ಭದಲ್ಲಿ ಬಹುಶಃ ಮತ್ತೆ ಭಾಗಶಃ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಬರೇ ಆ ಸಮುದಾಯದ ಉತ್ತೇಜನಕ್ಕೋಸ್ಕರ ಬರೀ ಮೂಗ್ ಮೇಲೆ ತುಪ್ಪ ಸವರ್ತಕ್ಕಂಥ ಕೆಲಸ ಮಾಡಿವೆ, ಪರಂತು ನಿಜವಾಗೂ ತಳಮಟ್ಟದಿಂದ ಅವ್ರಿಗೆ ಸಿಗ್ಬೇಕಾದಂತ ಸವಲತ್ತುಗಳು ಮತ್ತೆ ಸಾಮಾಜಿಕ ನ್ಯಾಯ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಸಂವಿಧಾನ ಅಡಿಯಲ್ಲಿ ಸಿಗ್ಬೇಕಾದಂತ ಹಲವಾರು ಹಕ್ಕುಗಳಿಂದ ವಂಚಿತರಾಗಿದ್ದಾರೆ ಅಂದ್ರೆ ತಪ್ಪಾಗಲಾರ್ದು. ಯಾಕಪ್ಪ ಅಂತಂದ್ರೆ ಇವತ್ತು ನಾನು ಬಂದು ಭೇಟಿ ಕೊಟ್ಟಿದ್ದೀನಿ, ಒಂದು ಸಾಂದರ್ಭಿಕವಾಗಿ ಬಂದಿರತಕ್ಕಂಥದ್ದು ಒಂದು ರೀತಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ, ಯಲ್ಲಾಪುರ್ ಹಲವಾರು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೀನಿ. ವಿಶೇಷವಾಗಿ ಇಲ್ಲಿ ವಾಸ್ತವಕ್ಕೆ ನೋಡಿದ್ರೆ ಬರೀ ಮೇಲ್ನೋಟಕ್ಕೆ ಮಾತ್ರ ಅಷ್ಟು ಕೊಟ್ವಿ ಇಷ್ಟು ಕೊಟ್ವಿ ಅಂತ ಹೇಳ್ತಾರೆ ಸರ್ಕಾರಗಳು. ಆದರೆ ಇಲ್ಲಿ ವಾಸ್ತವಕ್ಕೆ ಬಂದಾಗ ನಿಜವಾಗೂ ಸಾಕಷ್ಟು ಒಂದ್ ರೀತಿ ಇಲ್ಲಿವರೆಗೂ ಸಹ ಅವಾಗ ಯಾವ ರೀತಿ ಇದ್ರು ಅಷ್ಟೇ ನೋವಲ್ಲಿದ್ದಾರೆ. ಇವತ್ತಿಗೂ ಸಹ ಬ್ಯಾಂಕ್ ಅಲ್ಲಿ ಒಂದು ಲೋನ್ ಸಿಗ್ತಾ ಇಲ್ಲ ಇವ್ರಿಗೆ, ಮತ್ತೆ ಶಿಕ್ಷಣಕ್ಕೂ ಸಹ ಸಾಕಷ್ಟು ಉತ್ತೇಜನ ಸಿಗ್ತಾ ಇಲ್ಲ, ಮತ್ತೆ ಆರೋಗ್ಯ ಕೂಡ ಸಾಕಷ್ಟು ಸಮಸ್ಯೆ ಆಗಿದ್ದಾವೆ. ಈಗ ಹಲವಾರು ಒಂದು ರೀತಿ ಸಮಸ್ಯೆಗಳಿಂದ, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಹಾಗಾಗಿ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರೇ ಸಿದ್ಧಿ ಸಮುದಾಯದ ಕಣ್ಣೀರಿನ ಕತೆ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಹಾಗೂ ಯಲ್ಲಾಪುರ ಕ್ಷೇತ್ರಗಳ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಗ್ರಾಮದಲ್ಲಿ ವಾಸ ಮಾಡುವ ಸಿದ್ಧಿ ಸಮುದಾಯಕ್ಕೆ ಬಹುತೇಕ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯವಿಲ್ಲದೆ ಹಾಗೂ ಸೌಲಭ್ಯಗಳನ್ನು ತೆಗೆದುಕೊಳ್ಳಲಾಗಿದೆ. ಪರಿತಪಿಸುತ್ತಿರುವ ಸಿದ್ಧಿ ಸಮುದಾಯದ ಕಣ್ಣೀರಿನ ಕಥೆ ಮತ್ತು ವ್ಯಥೆ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. 5 ಶತಮಾನಗಳ ಹಿಂದೆ ಬ್ರಿಟಿಷ್ ಮತ್ತು ಪೋರ್ಚುಗೀಸರು ಆಫ್ರಿಕಾ ದೇಶದ ಕಾಡಲ್ಲಿ ವಾಸಿಸುವ ಜನರನ್ನು ಭಾರತಕ್ಕೆ ಕರ್ನಾಟಕದ ಕರಾವಳಿಯ ಮೂಲಕ ನೌಕೆಯಲ್ಲಿ ತಂದು ಇಲ್ಲಿ ಗುಲಾಮಿ ಪದ್ಧತಿಯಲ್ಲಿ ಬಳಸ್ತಾರೆ. ನಂತರ ಸ್ವಾತಂತ್ರ್ಯ ಪೂರ್ವದವರೆಗೂ ಅವರನ್ನ ಬಳಸಿಕೊಂಡು 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷರು ತಮ್ಮ ದೇಶಗಳಿಗೆ ಹೊರಟು ಹೋಗ್ತಾರೆ. ಆದರೆ ಇದೇ ಸಿದ್ಧಿ ಸಮುದಾಯದ ಪೂರ್ವಜರು ಇಲ್ಲೇ ನೆಲೆಗೊಂಡು ಇಲ್ಲೇ ಉಳಿದು ಬಿಡ್ತಾರೆ. ಅಂದಿನಿಂದ ಇಂದಿನವರೆಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವರ ಜನಸಂಖ್ಯೆ 70,000ಕ್ಕೂ ಹೆಚ್ಚಿದೆ. ಆದರೆ ಅರಣ್ಯ ಪ್ರದೇಶದ ವ್ಯಾಪ್ತಿಯ ಸಿದ್ಧಿ ಕುಟುಂಬಗಳ ಸಾಮಾಜಿಕ ಸಬಲೀಕರಣ ಮಾತ್ರ ಅಷ್ಟಕ್ಕಷ್ಟೇ. ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯಕ್ಕೆ ತಾರತಮ್ಯ, ಶೈಕ್ಷಣಿಕವಾಗಿ ಉತ್ತೇಜಿಸಲು ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣ ಮಾಡದೆ ಇರುವುದು, ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯ ಕೇಂದ್ರಗಳ ಸ್ಥಾಪನೆ ಮಾಡದೆ ಇರುವುದು, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡದೆ ತಾರತಮ್ಯ ಮಾಡ್ತಾ ಇರೋದು, ಅರಣ್ಯ ಇಲಾಖೆಯಿಂದ ದಿನನಿತ್ಯ ಟಾರ್ಚರ್ ಆಗುವುದು, ಹೀಗೆ ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿರುವ ಇವರಿಗೆ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಗಳು ಇವರ ವೋಟ್ ಬ್ಯಾಂಕ್ ಮಾತ್ರ ಸೀಮಿತ ಮಾಡಿಕೊಂಡ್ರೆ ಎಂಬ ಸಂಶಯ ಕಾಡ್ತಾ ಇದೆ. ಇನ್ನೊಂದು ಕಡೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನೀಡುವ ಕಿಟ್ನಲ್ಲಿ ತುಪ್ಪವನ್ನು ಕೂಡ ವಾಪಸ್ ಪಡೆದು 1 ಕೆಜಿ ಎಣ್ಣೆ ವಿತರಣೆ ಮಾಡ್ತಾರಂತೆ. ಇನ್ನು ಈ ಸಮುದಾಯವನ್ನ ಪ್ರತಿನಿಧಿಸುವ ಎಂಎಲ್ಸಿ ಅವರು ಆದ ಶಾಂತರಾಮ್ ಸಿದ್ದಿ ಅವರು ಮಾತ್ರ ತುಟಿಕ್ ಬಿಟ್ಟಿಕ್ ಎಂದಿಲ್ಲ ಎನ್ನುತ್ತಾರೆ ಸಿದ್ದಿ ಸಮುದಾಯದ ಹಿರಿಯರು. ಆದ್ದರಿಂದ ಇವರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರೇ ನೋಡಿ, ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದ್ ರೀತಿ ಸುಮಾರು 50ರಿಂದ ಒಂದ್ ರೀತಿ 70,000 ವೋಟರ್ಸ್ ಇದ್ದಾರೆ, ಜನಸಂಖ್ಯೆ ಇದೆ ಸಿದ್ಧಿ ಸಮುದಾಯ. ಆದ್ರೆ ಬರೀ ಇವರ ಉತ್ತೇಜನಕ್ಕೆ ಇಲ್ಲಿವರೆಗೂ ಸಹ ಅವರೆಲ್ಲೂ ವಾಸ ಮಾಡ್ತವ್ರು ಅಲ್ಲಿ ಬರೀ 1 to 5 ಮಾತ್ರ ಶಾಲೆಗಳಿದಾವಂತೆ. ಇನ್ನ 7th ವಿಶೇಷವಾಗಿ SLCಗೆ ದೂರದ ಹಳಿಯಾಳಕ್ಕೆ, ವಿಶೇಷವಾಗಿ ಎಲ್ಲಿ ದೂರದ ಸಿಟಿಗಳಿದಾವೋ 20 ಕಿಲೋಮೀಟರ್ 30 ಕಿಲೋಮೀಟರ್ ಗಟ್ಟಲೆ ಹೋಗ್ಬೇಕಾಗುತ್ತೆ. ಹಾಗಾಗಿ ನೋಡಿ, ದಯವಿಟ್ಟು ಇವರು ಸಹ ನಮ್ಮ ಭಾರತೀಯ ಪ್ರಜೆಗಳು.
ಹಾಗಾಗಿ ಆ ಅಧಿಕಾರಿಗಳು ಅದೇನು ನೀವು ಬರೇ ಇಲ್ಲಿ ಬಂದ್ಬಿಟ್ಟು ಬರೇ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ತೀರಾ ಎಲ್ಲೆಲ್ಲಿ ಇನ್ಫಾರ್ಮೇಶನ್ ಅಂತ ಏನ್ ಮಾಡ್ತಾ ಇದ್ದೀರಾ? ಆಯ್ತಾ, BOಗಳು ಏನ್ ಮಾಡ್ತಾವ್ರೆ, DDPಗಳು ಏನ್ ಮಾಡ್ತಾವ್ರೆ, ಎಂತೆಂತವಕ್ಕೂ ಎಲ್ಲೆಲ್ಲೋ ನೀವು ಶಾಲೆಗಳು ಕೊಡ್ತಿರಲ್ಲ, ಒಂದು ಅಟ್ಲೀಸ್ಟ್ 1ರಿಂದ 7th ವರ್ಗು ಒಂದ್ ರೀತಿ ಮೇಲ್ದರ್ಜೆಗೆ ಏರ್ಸಕ್ಕಾಗಲ್ವಾ ನಿಮ್ಗೆ? ಆಯ್ತಾ, ದಯವಿಟ್ಟು ಸಿದ್ಧಿ ಸಮುದಾಯ ಸಹ ನಮ್ಮ ಒಂದ್ ರೀತಿ ಸಮುದಾಯ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ನಮ್ಮ ಒಂದ್ ರೀತಿ ಇರ್ತಕ್ಕಂಥ ನಮ್ಮ ಜಗತ್ತಲ್ಲಿ ನಮ್ಮ ಭಾರತದಲ್ಲಿ ವಾಸ ಮಾಡ್ತಾವ್ರೆ. ದಯವಿಟ್ಟು ಅವ್ರಿಗೂ ಸಹ ಸಂವಿಧಾನದ ಒಂದ್ ರೀತಿ ನಿಯಮಗಳ ಪ್ರಕಾರ ಅವ್ರಿಗೆ ಏನೇನ್ ಸವಲತ್ತು ಸಿಗ್ತಾವೋ ಎಲ್ಲರಿಗೂ ಸಹ ಅವ್ರಿಗೂ ಸವಲತ್ತು ಸಿಗ್ಬೇಕು. ಉದ್ಯೋಗದಲ್ಲಿರ್ಬೋದು, ಶೈಕ್ಷಣಿಕದಲ್ಲಿರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲಿ ಮೀಸಲಾತಿ ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ನಮ್ಮ ಪತ್ರಿಕಾ ಸಮೂಹಕ್ಕೆ ವಿಶೇಷವಾಗಿ ಒಂದ್ ರೀತಿ ಈ ಒಂದು ಸಿದ್ಧಿ ಸಮುದಾಯದ ವಿಶೇಷವಾಗಿ ಆಶಾ ಕಾರ್ಯಕರ್ತ ರೋಸಿ ದಬ್ಬಾಲೆ ಅವರು ಸಿಕ್ಕಿದ್ದಾರೆ. ಬನ್ನಿ, ನಮಸ್ತೆ ಅಮ್ಮವ್ರೆ. ಹೇಳಿ, ಹೇಗಿದ್ದೀರಾ? ವಿಶೇಷವಾಗಿ ತಾವು ಆಶಾ ಕಾರ್ಯಕರ್ತೆ, ಏನ್ ಅನ್ಸುತ್ತೆ? ಇವತ್ತು ನಿಮ್ ಜೊತೆ ಮಾತಾಡ್ತಾ ಇರೋದು ತುಂಬಾ ಸಂತೋಷಕರವಾಗಿದೆ ಸರ್. ನಾವು ಇಷ್ಟೊಂದು ವರ್ಷದಿಂದ ನಮ್ಮ ಮುಖಂಡರು ಹೇಳಿದ ಹಾಗೆ ಇಲ್ಲಿ ವಾಸವಾಗಿದ್ದೇವೆ ಸರ್. ಇವಾಗ ನಮ್ಮಲ್ಲಿ ಈಗ ಪೌಷ್ಟಿಕ ಆಹಾರ ಅಂತೇಳಿ ನಾ ಆರೋಗ್ಯದ ಬಗ್ಗೆ ಹೆಚ್ಚಿನದಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇವಾಗ ನಮ್ಗೆ ಪೌಷ್ಟಿಕ ಆಹಾರ ಅಂತೇಳಿ ವಿತರಣೆ ಆಗ್ತಾ ಇದೆ ಸರ್. ಇಷ್ಟು ದಿನ ಮೊದ್ಲೆಲ್ಲ ಪೌಷ್ಟಿಕ ಆಹಾರ ಕೊಡ್ಬೇಕಾದ್ರೆ ನಮ್ಗೆ ಅದ್ರ ಬಳಕೆ ಹೇಗ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಕಡಿಮೆ ಇತ್ತು. ಜನ ಅಂದ್ರೆ ತಿನ್ನೋದಿಲ್ಲಾಗಿದ್ರು, ಹೀಗೆಲ್ಲ ಮಾಡ್ತಿದ್ರು ಸರ್. ಆದ್ರೆ ಇವಾಗ ನಮ್ಮ ಜನರಿಗೆ ಪೌಷ್ಟಿಕ ಆಹಾರ ಅಂದ್ರೆ ಏನು, ಅದರಿಂದ ಏನ್ ಉಪಯೋಗ, ನಾವು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅರಿವಾಗಿದೆ ಸರ್. ಈ ಒಂದು ಯೋಜನೆಯಿಂದ ನಮ್ ಜನರಿಗೆ ಇದು ಅನುಕೂಲ ಆಗಿದೆ. ಆದ್ರೆ ಎಷ್ಟು ಗುಣಮಟ್ಟದ ಒಂದು ಇದು ಆಹಾರವನ್ನ ವಿತರಣೆ ಮಾಡ್ತಾ ಇದ್ದಾರೆ ಅದು ಇಂಪಾರ್ಟೆಂಟ್ ಸರ್. ಇವಾಗ ಬೆಳಿಗ್ಗೆ ಅನ್ನ ಮಾಡಿದ್ರೆ ಸಂಜೆಗೆ ಅಂದ್ರೆ ಅದಕ್ಕೆ ನೀರ್ ಬಂದ್ಬಿಡ್ತದೆ ಸರ್. ಅಷ್ಟೊಂದು ಇದು ಕಳಪೆ ಮಟ್ಟದ ಅಕ್ಕಿಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಈ ಕಾಳುಗಳು ಸ್ವಲ್ಪ ಬೆಟರ್ ಇದಾವೆ ಸರ್, ಆದ್ರೆ ಅಕ್ಕಿ ಮಾತ್ರ ಆ ರೀತಿ ಸರ್. ಬೆಳಿಗ್ಗೆ ಅನ್ನ ಮಾಡಿದ್ರೆ ಸಂಜೆ ಹೊತ್ತಿಗೆ ಅಂದ್ರೆ ಅದು ಇರಲ್ಲ ಸರ್. ವಿಶೇಷವಾಗಿ ನಿಮ್ ಇದಕ್ಕೆ ಹಂಗ್ ಮಾಡ್ತಾ ಇದ್ದಾರೆ. ಹಾ ಹೌದು ಸರ್. ಇದನ್ನ ಪೌಷ್ಟಿಕ ಆಹಾರದಲ್ಲಿ ಕೊಡ್ತಾ ಇದಾರಲ್ಲ, ಸಪರೇಟ್ ಪ್ಯಾಕೇಜ್ ನಲ್ಲಿ ನಮ್ಗೆ ಪೌಷ್ಟಿಕ ಆಹಾರ ವಿತರಣೆ ಆಗ್ತಾ ಇದೆ ಸರ್. ಅದ್ರಲ್ಲಿ ಆ ರೀತಿ ಬರ್ತಾ ಇದೆ ಸರ್. ಅದರಿಂದ ಅದನ್ನ ಊಟ ಮಾಡೋದಕ್ಕಿಂತ ನಾವಿಲ್ಲಿ ಬೆಳಿತೇವಲ್ಲ ಅದನ್ನೇ ಲೋಕಲ್ ನಾವು ಊಟ ಮಾಡಿದ್ರು ಎಷ್ಟೋ ಗಟ್ಟಿ ಇರ್ತೇವೇನೋ ಅನಿಸ್ತದೆ ಸರ್. ಮತ್ತೆ ಇನ್ನೇನೇ ಸಮಸ್ಯೆ ಇದೆ ಇವಾಗ ಅಂತ ಹೇಳಿದ್ರೆ ಸರ್, ನಮ್ಮಲ್ಲಿ ಈಗ ನೋಡ್ರಿ, ಇಲ್ಲಿ 1ರಿಂದ 5ನೇ ತರಗತಿವರೆಗೆ ಮಾತ್ರ ಇದು ಬರೀ ಸಿದ್ಧಿಸಿರುವಂತ ಊರು ಸರ್. ಇಲ್ಲಿ 57ಕ್ಕಿಂತ ಜಾಸ್ತಿ ಮನೆ ಇದಾವೆ ಸರ್. ಆದ್ರೆ ಅದೇ ನಮ್ಮ ಮಕ್ಕಳ ಜಾತಿ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಎಲ್ಲಾ ತಗೊಂಡು ಹಳಿಯಾಳದಲ್ಲಿ ಹಾಸ್ಟೆಲ್ ಮಾಡ್ತಾರೆ ಸರ್. 1ರಿಂದ 7ನೇ ತರಗತಿವರೆಗೆ ಅಲ್ಲೇ ಇರೋದು, ಅಲ್ಲೇ ಶಾಲೆ ಅಂತೇಳಿ. ಹಾಗಾದ್ರೆ ಇದರ ಅವಶ್ಯಕತೆ ಹಳಿಯಾಳದಲ್ಲಿ ಯಾಕಿದೆ? ಅದನ್ನೇ ಯಾಕೆ ಇಲ್ಲಿ ತಂದು ಮಾಡಬಾರ್ದು? ಎಲ್ಲಾ ನಮ್ದೇ ಮಕ್ಕಳು ಇಲ್ಲೇ ಇದ್ಕೊಂಡು ನಮ್ಮ ಹಳ್ಳಿಯಲ್ಲಿ ಇದ್ಕೊಂಡು ಶಾಲೆಯನ್ನು ಕಲಿಬಹುದಲ್ವಾ, ಶಿಕ್ಷಣವನ್ನು ಪಡ್ಕೊಳ್ಬಹುದಲ್ವಾ? ನಮ್ಮಲ್ಲಿ ಕೂಡ B.Ed ಆದವ್ರು ಇದ್ದಾರೆ, TCH ಆದವ್ರು ಇದ್ದಾರೆ. ಆ ಒಂದು ಹಾಸ್ಟೆಲ್ ಗಳಲ್ಲಿ ನಮ್ಮ ಜನ ಯಾರಿಲ್ಲ ಹಾಸ್ಟೆಲ್ ನಡೆಸ್ಲಿಕ್ಕೆ, ಬೇರೆ ಜನನೇ ನಡೆಸ್ತಾರೆ. ಅದ್ರ ಒಳಗಡೆ ಇರುವಂತ ಮಕ್ಕಳು ಮಾತ್ರ ನಮ್ಮವರು ಸರ್. ಆ ರೀತಿ ಯಾಕೆ ಅನ್ಯಾಯ ಮಾಡೋದು? ನಮ್ಮ ಊರಿನಲ್ಲಿನೇ ಅಂತ ಒಂದು ಶಾಲೆ ಆದ್ರೆ ನಮಗೂ ಬೆಟರ್ ಅಲ್ವಾ ಸರ್? 1ರಿಂದ 7ನೇ ತನಕ ಇಲ್ಲೇ ಇದ್ಕೊಂಡು ಇಲ್ಲೇ ಅವರು ಕಲ್ತು ಇಲ್ಲೇ ವಾಸ್ತವ್ಯ ಉಳಿದ್ರೆ ಎಷ್ಟು ಒಳ್ಳೇದಾಗ್ತದೆ ಸರ್. ನಮ್ಮ ಮಕ್ಕಳು ಯಾಕೆ ಇಲ್ಲಿಂದ ಹೋಗಿ ಹಳಿಯಾಳದಲ್ಲಿ ಅಲ್ಲಿ ಹಾಸ್ಟೆಲ್ ನಲ್ಲಿ ಉಳಿಬೇಕು? ಅದೊಂದು ಸರ್. ಪ್ಲಸ್ ಇವಾಗ ಏನಾಗ್ತಾ ಇದೆ ಅಂದ್ರೆ ಸರ್, ಸ್ಕಾಲರ್ಶಿಪ್ ಯಾರಿಗೂ ಸಿಗ್ತಾ ಇಲ್ಲ ಸರ್. ಹಾಸ್ಟೆಲ್ಗಳು ಓಪನ್ ಆಗಿದಾವೆ, ನೀವು ಹಾಸ್ಟೆಲ್ ವ್ಯವಸ್ಥೆಯನ್ನ ಪಡ್ಕೊಳ್ರಿ. ನಿಮ್ಗೆ ಯಾಕೆ ಸ್ಕಾಲರ್ಶಿಪ್ ಅನ್ನೋ ಟೈಪ್ ನಲ್ಲಿ ನಾವು ಸ್ಕಾಲರ್ಶಿಪ್ಗೆ ಅಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದ್ರೆ ಸರ್, ನಮ್ದು ಜಾತಿಯಲ್ಲಿ ಸರ್ ತಗೊಳ್ತಾನೆ ಇಲ್ಲ ಸರ್. ಅದು ಇವಾಗ ಸಮಸ್ಯೆಗಳು ಏನೋ ಇದಾವಂತಲ್ಲ? ಹೌದು ಸರ್. ಬ್ಯಾಂಕಿಂಗ್ ಸಮಸ್ಯೆ ಏನಂತ ಹೇಳಿದ್ರೆ ಸರ್, ಫಸ್ಟ್ ನಾವು 2005ರಲ್ಲಿ ಸಿದ್ಧಿ ಜನಾಂಗವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿದವಾಗ ಸರ್, ಆ ಟೈಮ್ ನಲ್ಲಿ ನಮ್ಮ ಜನರಿಗೆ ಯಾವುದೇ ರೀತಿಯ ನಾಲೆಜ್ ಇರ್ಲಿಲ್ಲ ಸರ್. ಆಮೇಲೆ ಅವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಷ್ಟೊಂದು ಸಬಲರು ಇರ್ಲಿಲ್ಲ ಸರ್. ಆಮೇಲೆ ನಮ್ಮ ಹಳಿಯಾಳ ತಾಲೂಕಿನಲ್ಲಿ ಅದು ಶುಗರ್ ಫ್ಯಾಕ್ಟರಿ ಅದು ಏನೂ ಇರ್ಲಿಲ್ಲ. ಟ್ರ್ಯಾಕ್ಟರ್ ಗಳ ಬಳಕೆ ಕೂಡ ಗೊತ್ತಿರ್ಲಿಲ್ಲ ಜನಗೆ. ಆಮೇಲೆ ಟ್ಯಾಕ್ಸಿ ಮತ್ತೆ ಟ್ರ್ಯಾಕ್ಸ್ ಅನ್ನ ಕೊಡ್ಸಿದ್ದಾರೆ ಸರ್ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ. ಅವ್ರಿಗೆ ಏನ್ ಹೇಳಿದಾರೆ, ನೀವು ಈಗ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗಿದ್ರಿ, ST ಜನಾಂಗಕ್ಕೆ, ನಿಮ್ದೆಲ್ಲಾ ಸಾಲ ಏನು ಇಲ್ಲ, ಅದು ನಿಮ್ಗೆ ಫ್ರೀ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಈ ರೀತಿ ಮೋಟಿವೇಶನ್ ಕೊಟ್ಟು ಅವ್ರ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದಾರೆ. ಅಷ್ಟೊಂದು ದೊಡ್ಡ ವೆಹಿಕಲ್ ಟ್ರ್ಯಾಕ್ಟರ್ ಎಲ್ಲ, ಅದು ಲೋನ್ ಎಷ್ಟಾಗುತ್ತೆ, ಹೆಂಗ್ ಭರಿಸ್ಬೇಕು, ಅದ್ರ ಬಗ್ಗೆ ಟ್ರೈನಿಂಗ್ ಅದು ಏನೂ ಇಲ್ಲ ಸರ್. ವಿದೌಟ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ಇದರಿಂದ ಎಷ್ಟೋ ಕುಟುಂಬಗಳು ನಮ್ದು ಹಾಳಾಗಿದ್ದಾವೆ ಸರ್. ಎಷ್ಟೋ ಕುಟುಂಬಗಳಲ್ಲಿ ಇನ್ನೂ ತನಕ ಆ ಟ್ರ್ಯಾಕ್ಟರ್ ಅಲ್ಲೇ ಕೊಳ್ತು ಹಂಗೆ ನಿಂತಿದೆ. ಅದು ಟ್ರ್ಯಾಕ್ಟರ್ ಬಳಕೆ ಗೊತ್ತಿಲ್ಲ ಆ ಟೈಮ್ ನಲ್ಲಿ. ಆಮೇಲೆ ಎಲ್ಲಾ ಜನರು ಕೂಡ ಅಷ್ಟೊಂದು ಟ್ರ್ಯಾಕ್ಟರ್ ಬಳಕೆ ಮಾಡೋದಿಲ್ಲಾಗಿದ್ರು ಸರ್. ಆ ಟೈಮ್ ನಲ್ಲಿ ಆಗಿದಂತ ಈ ಅನ್ಯಾಯಕ್ಕೆ ಒಂದು ಸಲ ಆದ್ರೂ ಅಲ್ಲಿ ಸಾಲ ಮನ್ನಾ ಆಗ್ಬಹುದಾಗಿತ್ತಲ್ವಾ ಸರ್? ಇನ್ನೂ ತನಕ ಅವ್ರದ್ದು ಸಾಲ ಮನ್ನಾ ಆಗಿಲ್ಲ ಸರ್. ಅಂತದ್ರಲ್ಲಿ ನಾನು ಒಬ್ಳು ಸರ್. ನಮ್ ಮನೆದು ಕೂಡ ಒಂದು ಟ್ರ್ಯಾಕ್ಟರ್ ತಗೊಂಡು ನಮ್ಮ ಮನೆಯವ್ರು ಹಾಳಾಗಿ 6 ಎಕರೆ ಜಮೀನ್ ಹೋಗಿದೆ ಸರ್ ನಮ್ದು. ಅಂದ್ರೆ ಮುಟ್ಟುಗೋಲು ಹಾಕಿಲ್ಲ ಸರ್. ಬ್ಯಾಂಕ್ ಮ್ಯಾನೇಜರ್ ಕಡೆಯಿಂದ ಟಾರ್ಚರ್ ಬರೋದು, ನಿಮ್ ಸಾಲ ತುಂಬ್ರಿ. ನಮ್ಮ
ನಮ್ದು ಹಳೆಯಾಳ್ KVG ಬ್ಯಾಂಕ್ ನಿಂದ ಸರ್. ಆ ರೀತಿ ಟಾರ್ಚರ್ ಆಗಿದ್ದಕ್ಕೆ ನಮ್ಮ ಮನೆಯವ್ರು ಏನ್ ಮಾಡಿದ್ರೆ ಒಂದ್ಸತಿ ಹೋಗಿ 3 ಎಕರೆ ಜಮೀನು ಮಾರಾಟ ಮಾಡಿದ್ದಾರೆ ಸರ್. ಆಮೇಲೆ ಹೋಗಿ ಅದನ್ನ 3 ಲಕ್ಷ ತುಂಬಿದ್ದೀನಿ ಅಂದಿರ, ಅದಕ್ಕೆ ಬೇಕಾದಂತ ರಿಸಿಪ್ಟ್ ತಗೊಂಡಿಲ್ಲ, ಏನೂ ಇಲ್ಲ ಸರ್. ಆಮೇಲೆ ಮತ್ತೆ ಅದು ಆಗಿಲ್ಲ ಅಂತ ಹೇಳಿದ್ರು ಮತ್ತೆ 2010 ಕೂಡ ಮತ್ತೆ ಅವರಿಗೆ ಟಾರ್ಚರ್ ಮಾಡಿ ಫೋನ್ ಮಾಡಿದ್ದಾರೆ ಸರ್. ಅವಾಗ್ಲೂ ಮತ್ತೆ 3 ಎಕರೆ ಜಮೀನು ಹೋಗಿದೆ ಸರ್. ಆದ್ರೂ ಕೂಡ ಇವರಿಗೆ ಅಲ್ಲಿ ಮತ್ತೆ ಬೇರೆಯವರಿಗೆ ಮಾರಾಟ ಮಾಡಿ ಅಲ್ಲೂ 3 ಎಕರೆ ತುಂಬಿದ್ದೇನೆ ಅನ್ನೋದ್ರಲ್ಲಿ ಅಲ್ಲಿ 25,000 ರೂಪಾಯಿ ಒಂದು ರಿಸಿಪ್ಟ್ ಸಿಕ್ಕಿದೆ ಸರ್. ನಾನು ಆ ರಿಸಿಪ್ಟ್ ಇಟ್ಕೊಂಡು ಬ್ಯಾಂಕಿಗೆ ಹೋಗಿ ಸ್ಟೇಟ್ಮೆಂಟ್ ತಕೊಂಡಾಗ ಅಲ್ಲಿರೋದು ಬರೀ 1,25,000 ರೂಪಾಯಿ ಲೋನ್ ಸರ್. ಆ ಲೋನಿಗೆ ನಮ್ದು 3 ಎಕರೆ ಜಮೀನ್ ಪ್ಲಸ್ 6 ಲಕ್ಷ ದುಡ್ಡು ಆಯ್ತಲ್ಲ ಸರ್. ಹಾಗಾದ್ರೆ ಇರೋದೇ 1,25,000 ರೂಪಾಯಿಗೆ 25,000 ರೂಪಾಯಿಗೆ ಅಷ್ಟೆಲ್ಲ ತಗೊಂಡ್ರು. ಹಾ, ಮತ್ತೆ ಯಾವ ಆಧಾರದ ಮೇಲೆ ಬ್ಯಾಂಕ್ ಮ್ಯಾನೇಜರ್ ನಮ್ಗೆ ಫೋನ್ ಮಾಡ್ತಾ ಇದ್ರಪ್ಪ? ಆಗ್ಬೇಕಲ್ಲ, ಸ್ಟೇಟ್ಮೆಂಟ್ ಕೊಡ್ರಿ, ಆ ಲೋನಿನ ಸ್ಟೇಟ್ಮೆಂಟ್ ಕೊಡ್ರಿ ಅಂದವಾಗ ಅಲ್ಲಿರೋದು ಬರೀ 1,25,000 ರೂಪಾಯಿ ಸರ್. ಆಮೇಲೆ ಅದು ಕ್ಲೋಸ್ ಆಗಿದೆ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ರಿ ಅಂದೆ ನಾನ್ ಸರ್. ಅವಾಗ್ಲೂ ಕೂಡ ಕೊಟ್ಟಿದ್ದವ್ರು 1,25,000 ರೂಪಾಯಿ ಕ್ಲೋಸಿಂಗ್ ಲೆಟರ್ ಅನ್ನೇ ಅವ್ರು ಕೊಟ್ಟಿದ್ದಾರೆ ಸರ್. ಅದ್ರಲ್ಲಿ ಏನೂ ಇಲ್ಲ ಸರ್. ಆ ರೀತಿ ಆಗ್ತಾ ಇದೆ. ಮತ್ತೆ ಆ ಟೈಮ್ ನಲ್ಲಿ ಏನೀಗ ಅನುಭವಿಸಿದಾರಲ್ಲ ಸರ್, ಬಹಳಷ್ಟು ಜನರ ಅನ್ಯಾಯ ಆಗಿದೆ ಸರ್. ಅವರಿಗೆ ಅವ್ರದ್ದೆಲ್ಲರದು ಇನ್ನೂ ಸ್ವಲ್ಪ ಸಾಲ ಉಳಿದ್ರು ಕೂಡ ಅವ್ರದ್ದು ಸಾಲ ಮನ್ನಾ ಆಗ್ಬೇಕು ಸರ್. ಆಮೇಲೆ ಅವ್ರಿಗೆ ಯಾರಿಗೆಲ್ಲ ಭೂಮಿ ಹೋಗಿದೆ, ಬಹಳಷ್ಟು ಜನ ತುಂಬಾ ತೊಂದರೆಗಳನ್ನ ಮಾಡ್ಕೊಂಡು ಅನೇಕ ಜನರು ಇದನ್ನ ಕಳ್ಕೊಂಡಿದ್ದಾರೆ. ನಿಮ್ಮ MLC ಅವ್ರು ಏನ್ ಮಾಡ್ತಾವ್ರೆ, ಜನಪ್ರತಿನಿಧಿಗಳು ಏನ್ ಮಾಡ್ತಾವ್ರೆ? ಬರೀ ವೋಟ್ ಬ್ಯಾಂಕ್ ಅಷ್ಟೇನಾ ನೀವು? ನಾವು ವೋಟ್ ಕೊಡ್ಬೇಕಾದ್ರೆ ಬೇಕು ಸರ್. ನಾವು ನಮ್ ಸಮಸ್ಯೆಗಳನ್ನು ಹೋದಾಗ ನಿಮ್ ಲೀಡರ್, ಲೋಕಲ್ ಲೀಡರ್ಗೆ ಹೇಳ್ರಿ, ಅವ್ರಿಗೆ ಹೇಳ್ರಿ, ಇವ್ರಿಗೆ ಹೇಳ್ರಿ ಅಂತಾರೆ ಸರ್. ಇವಾಗ ಮೊದ್ಲು ನಮ್ಮ ಸ್ವಲ್ಪ DX ಸರ್ ಅಂತ ಹೇಳಿದ್ರು ಸರ್, ನಮ್ಮ ಸಿದ್ದಿ ಮುಖಂಡರು ಇದ್ರು ಸರ್. ಅವರು ನಮ್ಮ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಹೋರಾಟ ಮಾಡ್ತಿದ್ರು ಸರ್. ಅವಾಗ ಸ್ವಲ್ಪ ಹೆದರಿಕೆ ಇತ್ತು ಸರ್. ಇವಾಗಂತೂ ನಮ್ಮಲ್ಲಿ ಯಾರಷ್ಟು ಪವರ್ಫುಲ್ ಲೀಡರ್ ಕೂಡ ಇಲ್ಲ, ನಮ್ ಬಗ್ಗೆ ನಮ್ಮ ಕಾಳಜಿ ಮಾಡೋರು ಯಾರು ಇಲ್ಲ ಅನಿಸ್ತದೆ ಸರ್. ಒಂದೊಂದ್ಸತಿ ನಿಮ್ಗೆ ಸಾಮಾಜಿಕ ನ್ಯಾಯ ಬೇಕು ಸರ್ ನಮ್ಗೆ. ಮಟ್ಟ ಯಾವ ರೀತಿ ಇದೆ ನನಗೂ ಅಷ್ಟು ಗೊತ್ತಿಲ್ಲ. ಆದ್ರೆ ಈ ತುಪ್ಪ ಬೇಡ ಅಂತ ಹೇಳಿ ಯಾವಾಗ ನಾವ್ ಅದನ್ನ ವಾಪಸ್ ಕೊಡ್ತೀವಿ ಅವಾಗ ಇದ್ರ ಬದ್ಲಿಗೆ 1 kg ಎಣ್ಣೆ ಕೊಡ್ತಾರೆ ಸರ್. ಯಾರು ಕೊಡೋದು ನಿಮ್ಗೆ? ಯಾರು ವಿತರಣೆ ಮಾಡ್ತಾರೆ? ಇದು ಸಮಾಜ ಕಲ್ಯಾಣ ಇಲಾಖೆಯಿಂದಾನೇ ಬರುದು ಸರ್. ನಮ್ಗೆ ಅವರು ಟೆಂಡರ್ ಕರೀತಾರೆ ಸರ್. ನಾವೊಂದು ಪ್ರಯತ್ನ ಮಾಡಿದ್ವಿ ಸರ್, ನಮ್ದೇ ಜನರಿಗೆ ಯಾಕೆ ನೀವು ಟೆಂಡರ್ ಕೊಡಲ್ಲ, ನಾವೇ ಅದನ್ನ ಖರೀದಿ ಮಾಡಿ ನಮ್ ಜನರಿಗೆ ನಾವು ವಿತರಣೆ ಮಾಡ್ತೇವಲ್ಲ ಅನ್ನುವಂತ ಒಂದು ಮುಖಂಡರ ಒಂದು ಸಭೆನೂ ಆಯ್ತು ಸರ್ ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ. ಆದ್ರೆ ಸರ್ ನಮ್ ಜನರಿಗೆ ಆ ಟೆಂಡರ್ ಒಳಗಡೆ ಹೋಗ್ಲಿಕ್ಕೂ ಕೊಟ್ಟಿಲ್ಲ ಸರ್. ಅದು ಇದು ಕಂಡೀಷನ್ಸ್ ಮೂಲಕ ಒಂದಿಬ್ರು ಜನ ರೆಡಿ ಆಗಿದ್ರು ಸರ್. ನಮ್ಮ ಮುಸ್ಲಿಮ್ಸ್ 2 ಜನ ಲೀಡರ್ಸ್ ಇದ್ರು, ಅವ್ರು ರೆಡಿ ಆಗಿದ್ರು ಸರ್ ನಾವು ಮಾಡ್ತೇವೆ ಅಂತೇಳಿ. ಆದ್ರೆ ಆ ಸಿಸ್ಟಮ್ ಒಳಗಡೆ ನಮ್ಗಂತೂ ಹೋಗ್ಲಿಕ್ಕೆ ಕೊಡ್ಲೇ ಇಲ್ಲ ಸರ್. ಆದ್ರಿಂದ ಬೇರೆ ಅವರೇ ಅದನ್ನ ಹುಬ್ಬಳ್ಳಿ ಅವರು ಮತ್ತೆ ಆ ಕಡೆ ಅವರೆಲ್ಲಾನೇ ಟೆಂಡರ್ ತಗೋತಾರೆ, ಮತ್ತೆ ಅವರೇ ಬಂದು ವಿತರಣೆ ಮಾಡ್ಕೊಡ್ತಾರೆ ಸರ್ ಅದನ್ನ. ಸರ್ ಹೇಳಿ, ಇದು ಪೌಷ್ಟಿಕ ಕಲ್ಯಾಣ ಕಿಟ್, ಇದು ಪರಿಶಿಷ್ಟ ಒಂದ್ ರೀತಿ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಕೊಡ್ತಾವ್ರೆ. ಪರಿಶಿಷ್ಟ ಈಗ ನೋಡ್ರಿ, ನಮ್ಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪೌಷ್ಟಿಕಾಹಾರ ಕೊಡ್ತಾರೆ ನಮ್ಮ ಬುಡಕಟ್ಟು ಸಿದ್ದಿ ಸಮುದಾಯದವರಿಗೆ. ಇದರಲ್ಲಿ ಬಹಳಷ್ಟು ಆಹಾರ ಕಳಪೆಯಾಗಿದೆ. ಏನೋ ಒಂದ್ ಕುಟುಂಬಕ್ಕೂ ಒಂದ್ ಕಿಟ್ಟ, ಒಂದು ಕುಟುಂಬಕ್ಕೆ ಒಂದು ರೇಷನ್ ಕಾರ್ಡಿಗೆ 1 ಕಿಟ್ ಇದು. ಇದರಲ್ಲಿ ಸುಮಾರು ಒಂದು 10 kg ಅಕ್ಕಿ, ಉಳಿದಿದ್ದು ಒಂದು 15-20 kg ಇರ್ತದೆ. ಇದರಲ್ಲಿ ತುಪ್ಪ ಅಂತೂ ಎದಕ್ಕೂ ಬೇಡ. ಏನಾಗ್ತದೆ ಅಂದ್ರೆ ತುಪ್ಪ ಕೊಡ್ತಾರೆ, ನಾವು ಬೇಡ ಅಂತ ಹೇಳಿದ್ರೆ ಅದು ಕಳಪೆ ಇದೆ, ಬೇಡ ಅಂತ ಹೇಳಿದ್ ಕೂಡಲೇ ಅದಕ್ಕೆ ಎಕ್ಸ್ಟ್ರಾ ಅದು ಇಟ್ಕೊಂಡು 7 kg ಎಣ್ಣೆ ಕೊಡ್ತಾರೆ. ಅದಕ್ಕಾಗಿ ಈ ರೀತಿ ಮಾಡೋದ್ರಿಂದ ಏನ್ ಲಾಭ ಇದೆ ನಮ್ಮ ಮಂದಿಗೆ? ತುಪ್ಪ ಕೊಡೋದ್ ಬದಲು ತುಪ್ಪ ಇಸ್ಕೊತಾರೆ. ತುಪ್ಪ ಕೊಡೋದ್ ಬದಲು ತುಪ್ಪ ತಗೊಂತಾರೆ. ಆದ್ರ ನಂತರ ಆ ತುಪ್ಪದ ಬದಲಿಗೆ 2 kg ಒಳ್ಳೆಣ್ಣೆ ಕೊಡ್ತಾರೆ. ಎಣ್ಣೆ ಯಾವ ಎಣ್ಣೆ? ಯಾವ ತುಪ್ಪ ಕೊಡ್ರಿ? ಇದೇ ತುಪ್ಪ. ಇದರಿಂದ ನಮ್ಮ ಏನು ಸಮಾಜಕ್ಕೆ ತೊಂದರೆ ಆಗ್ತದೆ, ಅನ್ಯಾಯ ಆಗ್ತದೆ. ಇದು ನಮ್ಗೆ ಬಹಳ ಬೇಸರ ತಂದಿದೆ. ಸರ್ಕಾರ ಅವರೇ ತುಪ್ಪ ಇಸ್ಕೊತಾರೆ. ಹೌದು, ಅವರೇ ತಗೊಂತಾರೆ ತುಪ್ಪ ಅವರೇ ತಗೋತಾರೆ. ಹೌದು, ಇಸ್ಕೊಂಡು ನಿಮ್ಗೆ 2 kg ಎಣ್ಣೆ 1 kg ಎಣ್ಣೆ ಕೊಡ್ತಾರೆ. 1 kg ಇದ್ರ ಬದಲಿಗೆ 1 kg ಎಣ್ಣೆ ಕೊಡ್ತಾರೆ. ಕೇಳಿದ್ರೆ ಏನ್ ಹೇಳ್ತಾರೆ? ಕೇಳಿದ್ರೆ ಇಲ್ಲಪ್ಪ ಇದು ಸರಿ ಇದೆ, ನಾವು ಮತ್ತೆ ನಿಮ್ಗೆ ಅರ್ಧ kg ತುಪ್ಪ ಬೇಡಲ್ಲ, ನಿಂಗೆ ಹಾಕಬೇಕು, ಅದಕ್ಕೆ ಹಿಂಗೆ ಕೊಡ್ತೇವೆ ನಾವು. ರೇಟ್ ಇದು ತುಪ್ಪ ಒಂದು ರೇಟು 325. ಅದು ಒಂದು ಕೆಜಿ ಎಣ್ಣೆ ಎಷ್ಟು? 1 kg ಎಣ್ಣೆಗೆ 90 ರೂಪಾಯಿ, 100 ರೂಪಾಯಿ. 100 ರೂಪಾಯಿ. ಅಲ್ಲಿಗೆ 325 ರೂಪಾಯಿ. ವೀಕ್ಷಕರೇ ಗೊತ್ತಾಯ್ತಲ್ಲ ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ವಿಶೇಷವಾಗಿ ನೋಡಿ, ಸಿದ್ದಿ ಸಮುದಾಯಕ್ಕೆ ಕೊಡ್ತಕ್ಕಂತ ಒಂದ್ ರೀತಿ ಅನ್ಯಾಯ, ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ನೋಡಿ. ನಂದಿನಿ ತುಪ್ಪದ ಬೆಲೆ ಅರ್ಧ kg ಎಷ್ಟು? 325 ರೂಪಾಯಿ. ಆಯ್ತಾ, 325 ರೂಪಾಯಿ. ವಿಶೇಷವಾಗಿ ಈ 325 ರೂಪಾಯಿದು ತುಪ್ಪ ಇಸ್ಕೊತಾರಂತೆ. ಇಸ್ಕೊಂಡು 1 kg ಎಣ್ಣೆ ಕೊಟ್ಬಿಟ್ಟು ಕಳಿಸ್ತಾರಂತೆ. ಆಯ್ತಾ, ಇದು ಯಾವ ಇಲಾಖೆಯಿಂದ ಕೊಡಿ? ಇದ್ರೊಳಗೆ ಕೊಡ್ತಾರಾ ಈ ತುಪ್ಪನ? ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಆ ನಿರ್ದೇಶಕರು ಹಳಿಯಾಳ, ವಿಶೇಷವಾಗಿ ಆ ಕಾರವಾರ ಒಂದು ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾವ್ರೆ ನೋಡಿ.
ಇಂಥವನ್ನ ಮೊದಲು ತಡೆಗಟ್ರಿ ಸ್ವಾಮಿ, ಆಯ್ತಾ? ಮಾನ್ಯ ಯಾರು ಶಿವರಾಜ್ ತಂಗಡಿಗೆ ಸಾಹೇಬ್ರೆ, ನೋಡಿ ಇಂಥ ಪರಿಸ್ಥಿತಿಗಳು ಇದ್ ಮಾಡಿ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪನವ್ರೆ, ನೋಡಿ ಸರ್, ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಇಲ್ಲಿ ನಡೀತಾ ಇದೆ ನೋಡಿ. ದಯವಿಟ್ಟು ಇದನ್ನ ಟ್ವಿಟ್ಟು ಮಾಡ್ತೀನಿ. ದಯವಿಟ್ಟು ಈ ಒಂದು ತಾರತಮ್ಯ ಹೋಗ್ಬೇಕು, ಮತ್ತೆ ಈ ರೀತಿ ಭ್ರಷ್ಟಾಚಾರ ಹೋಗ್ಬೇಕು. ದಯವಿಟ್ಟು ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬೇಕು. ದಯವಿಟ್ಟು ಎಷ್ಟಿನಿಂದ ಈ ರೀತಿ ದಂಧೆ ನಡೀತಾ ಇದೆ. ಪ್ರಮುಖ ವಿಶೇಷವಾಗಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಇವರು ಈ ಒಂದು ಸಿದ್ಧಿ ಸಮುದಾಯದ ಸಮಸ್ಯೆಗಳ ಬಗ್ಗೆ, ಯಾವ ರೀತಿ ಸಮಸ್ಯೆಗಳಿದೆ ಅನ್ನೋ ಬಗ್ಗೆ ಅವ್ರೇನ್ ಹೇಳ್ತಾರೆ ಬಗ್ಗೆ ಸಮಗ್ರ ಚರ್ಚೆ ಮಾಡೋಣ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಅಂತೋನ್ ಫ್ರಾನ್ಸಿಸ್ ಡಿಗೇಕರ್ ಅಂತೇಳಿ. ನಾನು ಹಳೆಯ ತಾಲೂಕು ವಾಡಾ ಗ್ರಾಮದ ನಿವಾಸಿ. ನಾವು ಹಲವಾರು ವರ್ಷದಿಂದ ಈ ಗ್ರಾಮದಲ್ಲಿ ವಾಸ್ತವ್ಯ ಇದ್ದೇವೆ. ನಮ್ಮ ಪೂರ್ವಜರು ನಾವು ಇದ್ದೇವೆ, ಬದುಕಿದ್ದೇವೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಈ ನಮ್ಮ ಗ್ರಾಮ. ಏನಪ್ಪಾ ಅಂತ ಹೇಳಿದ್ರೆ ನಾವು ಬದುಕೋದು ಒಂದು ದುರಾದೃಷ್ಟ ಆಗಿದೆ. ಭಾರತ ದೇಶದಲ್ಲಿ ನಾವು 500 ವರ್ಷದಿಂದ ಇದ್ರೂ ಕೂಡ ನಮ್ಗೆ ಇನ್ನೂ ನಮ್ಮ ಭೂಮಿ ಅತಿಕ್ರಮಣ ಮಾಡಿದ್ದೇವೆ ನಾವು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಪಟ್ಟಾಗಳು ಸಿಕ್ತಿಲ್ಲ. ಅದರ ನಂತರ ಫಾರೆಸ್ಟ್ನವರು ಆಗಿಂದಾಗೆ ನಮ್ಗೆ ಎಬ್ಬಿಸೋದು, ಒಕ್ಕಲ್ ಎಬ್ಬಿಸೋದು, ಮತ್ತು ಬಹುತೇಕ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ ಕಾಯ್ದೆ ಕಾನೂನುಗಳು ಜಾರಿ ಆಗದಂಗೆ ನಮ್ ಎಲ್ಲಾ ತರದ ಕಿರುಕುಳ. ಈಗ ನಮ್ಮ ಹುಡುಗರು ಶಾಲೆಗೆ ಹೋಗ್ತಾರೆ, ಅಲ್ಲಿ ಹೋಗಿದ್ ಕೂಡ್ಲೇನು ಕೂಡ ಸ್ಕಾಲರ್ಶಿಪ್ ಸೆಟ್ ಆಗೋಂಗಿಲ್ಲ. ಈಗ ಹೆಚ್ಚಿನ ಶಿಕ್ಷಣಕ್ಕಾಗಿ ನಾವು ಇಲ್ಲಿಂದ ಈ ಗ್ರಾಮದಿಂದ 17 ಕಿಲೋಮೀಟರ್ ದೂರದಲ್ಲಿ ಹೋಗ್ಬೇಕು ಪ್ರೌಢಶಾಲೆಗೆ. ಇಲ್ಲಿ ಬರೇ 1 ರಿಂದ 5ನೇ ಶಾಲೆ ಇರ್ತದೆ. ಟೋಟಲಿ ನಮ್ಗೆ ಯಾವುದೇ ಸವಲತ್ತು ಸಿಗ್ಬೇಕಂದ್ರೆ ನಾವು ಇಲ್ಲಿಂದ 17-18 ಕಿಲೋಮೀಟರ್. ಒಂದು ಆರೋಗ್ಯ ಕೇಂದ್ರ ಇಲ್ಲ. ಎರಡನೇದು ಏನಪ್ಪಾ ಅಂದ್ರೆ ನಮ್ಗೆ ಸರಿಯಾದ ಶಿಕ್ಷಣಕ್ಕೆ ಒಂದು ಉತ್ತೇಜನ ಇಲ್ಲ. ಇಲ್ಲಿ ಇರುವಂತಹ ಶಾಲೆ LPC ಶಾಲೆ ಆಗಿದೆ. ಇಲ್ಲಿ 1 ರಿಂದ 5ನೇ ಕಲಿತಾರೆ. ಮುಂದೆ ಹೋಗ್ಲಿಕ್ಕೆ ಏನ್ ನಮ್ ಕಡೆ ಅಲ್ಲಿ ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇರೋಂಗಿಲ್ಲ. ಅದುದರಿಂದ ನಾವು ಬಹಳ ಎಲ್ಲಾ ಸವಲತ್ತರಿಂದ ಮತ್ತೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಹೇಳ್ತೈತಲ್ಲ ಸರ್ಕಾರ. ಎಲ್ಲಾ ಹೇಳೋದು ಅವರ ಕಥೆಯಲ್ಲಿ, ಅವರವರ ಪುಸ್ತಕದಲ್ಲಿ ಮಾತ್ರ ಇರಬಹುದು. ಆದ್ರೆ ನಮ್ನ ನೋಡ್ರಿ, ಈಗಿನ ಓದುವಂತ 1 ವರ್ಷದಿಂದ ಆಯ್ತು, 2 ವರ್ಷ ಆಯ್ತು, ಡಿಗ್ರಿ ಓದಿದಂತ ಹುಡುಗರಿಗೆ ಸ್ಕಾಲರ್ಶಿಪ್ ಇನ್ನೂ ಆಗಿಲ್ಲ. ಇನ್ನೂ ಆಗೋಂಗಿಲ್ಲ. 1 ವರ್ಷದಿಂದ ಆಯ್ತು, 2 ವರ್ಷ ಆಯ್ತು, ಸ್ಕಾಲರ್ಶಿಪ್ ಇನ್ನೂ ಆಗಿಲ್ಲ. ನಾವು ಅಪ್ಲಿಕೇಶನ್ ಹಾಕೋದು, ರಿಟರ್ನ್ ಹೋಗೋದು, ಅಪ್ಲಿಕೇಶನ್ ಹಾಕೋದು, ಮಕ್ಕಳೆಲ್ಲ ಅರ್ಧಕ್ ಶಾಲೆ ಬಿಡ್ತಾರೆ ನಮ್ದು. ಆ ರೀತಿ ಇರುವುದರಿಂದ ನಮ್ಗೆಲ್ಲಾ ತೊಂದರೆ ಆಗ್ತದೆ. ಮತ್ತೆ ನಿಮ್ದೇ ಸಮುದಾಯ ಪ್ರತಿನಿಧಿಸತಕ್ಕಂತ ಶಾಂತಾರಾಮ್ ಸಿದ್ದಿ ಅಂತ MLC ಅವರು ಇದಾರಲ್ಲ, ಅವ್ರೇನು ಮಾಡಿಲ್ಲ? ನಮ್ದೇ ಸಮುದಾಯದ ಶಾಂತಾರಾಮ್ ಸಿದ್ದಿ ಅವರು MLC ಇದ್ದಾರೆ. ಆದ್ರೆ ಈವರೆಗೂ ನಮ್ಮ ಹಳ್ಳಿಗೆ ಇನ್ನೂ ಮಟ್ಟ ನಾವು ಬಂದು ಅವರು ಭೇಟಿ ಕೊಟ್ಟಿಲ್ಲ. ಇವರು 4 ವರ್ಷ 5 ವರ್ಷ ಮುಗಿದ್ರು ಕೂಡ ಶಾಂತಾರಾಮ್ ಸಿದ್ದಿ ಅನ್ನೋದು ನಾವು ಇನ್ನೂ ಮಟ್ಟ ನಾವು ಈ ಗ್ರಾಮಸ್ಥರು ನೋಡಿಲ್ಲ. ಮತ್ತೆ ಏನ್ ಮಾಡಿದಾರೆ ನಿಮ್ಮ ಉತ್ತೇಜನಕ್ಕೋಸ್ಕರ? ನಮಗೆ ನೋಡ್ರಿ, ಸಮುದಾಯದ ಉತ್ತೇಜನಕ್ಕೆ, ಡೆವಲಪ್ಮೆಂಟ್ ಏನ್ ಮಾಡಿದಾರೆ ನೋಡ್ರಿ. ಅವರು ಸಿದ್ದಿ ಟೋಟಲಿ ನಮ್ ಜನ 3 ಜಾತಿಯಲ್ಲಿ ಹಂಚಿ ಹೋಗಿದೆ. ಆದ್ರಿಂದ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಅದು ಗೊತ್ತಾಗೋಂಗಿಲ್ಲ. ಅವರು ನಮ್ಮ ಟೋಟಲಿ ಸಮುದಾಯದ ಬಗ್ಗೆ ಹೇಳಿ ಕೆಲಸ ಮಾಡ್ತಾರೋ ಅಥವಾ ಅವ್ರ ಸ್ವಂತ ಮಾಡ್ತಾರೋ ಗೊತ್ತಾಗೋಂಗಿಲ್ಲ. ಬಂದಿಲ್ಲ ಇನ್ನೂವರೆಗೆ ವಾಡಾ ಗ್ರಾಮಕ್ಕೆ, ಹಳೆಯ ತಾಲೂಕಿಗೆ ನಾವು ಬಂದಿದ್ದು ನಮ್ಗೆ ಗೊತ್ತಿಲ್ಲ. ನಾವು ಬಹಳಷ್ಟು ಅವ್ರ ಜೊತೆ ಕೇಳಿದ್ದೇವೆ. ಒಂದ್ ಸರ್ತಿ ಬರ್ರಿ, ನಮ್ಮ ಸಮಸ್ಯೆಗಳನ್ನ ನಿಮ್ ಕಡೆ ಹೇಳ್ತೇವೆ ನಾವು ಅಂದ್ರೂ ಕೂಡ ಅವರು ಬರೋದು ಚಾನ್ಸಸ್ ಬಹಳ ಕಡಿಮೆ. ಅದರಿಂದ ನಮ್ಗೆ ಸರ್ಕಾರದ ಸಮಸ್ಯೆಗಳು ಇದೆ. ಸರ್ಕಾರ ನಮ್ಗೆ ಸ್ಪಂದಿಸಬೇಕು. ಬಹುತೇಕ ನಾವು ಅತಿಕ್ರಮದಾರರು, ಎಲ್ಲಾ ಸಿದ್ಧಿ ಜನ ಅತಿಕ್ರಮದಾರರು. ಈಗ ಸ್ವಲ್ಪ ಒಂದು ಹಳ್ಳಿಗೆ 3 ಜನ 2 ಜನರಿಗೆ ಪಟ್ಟಾ ಕೊಟ್ಟಿದ್ದಾರೆ. ಅದು 9ನೇ ಕಾಲಮಿಗೆ ಹೋಗೋದು ಹೊರತು ಅವ್ರಿಗೆ ಏನೋ ಹಕ್ಕು ಇರೋಂಗಿಲ್ಲ. ಅಲ್ಲಿ ಅವರು ಬರೇ ಅಲ್ಲಿ ಫಾರೆಸ್ಟ್ನವ್ರು ಬರೋದು ಎಬ್ಬಿಸ್ತಾರೆ, ಅವ್ರಿಗೆ ಒಕ್ಕಲ್ ಎಬ್ಬಿಸೋದು. ತಮ್ಮ ಹೆಸರು? ನನ್ನ ಹೆಸರು ಸುಜಾತಾ ಬಿರ್ಜಿ ಅಂತ. ಎಲ್ಲಿ ಏನ್ ಓದಿದ್ದೀರಾ ತಾವು? ನಂದು BA B.Ed ಆಗಿದೆ. ಎಲ್ಲಿ ಕೆಲಸ ಮಾಡ್ತೀರಾ? ಇಲ್ಲೇ ವಾಡಾ ಗ್ರಾಮದಲ್ಲಿ ಕಲಿಸ್ತಾ ಇದ್ದೀನಿ. 1 ರಿಂದ 5ವರೆಗೆ ಇದೆ. ಯಾವ ರೀತಿ ಇದೆ ವಿಶೇಷವಾಗಿ ಈಗ ನಿಮ್ಮ ಸಮುದಾಯಕ್ಕೆ ನಿಜವಾಗೂ ಶೈಕ್ಷಣಿಕವಾಗಿ ಉತ್ತೇಜನ ಸಿಕ್ಕಿದ್ಯಾ? ಇನ್ನೂ ಇಲ್ಲ ಸರ್. ಯಾವ ರೀತಿ ಒಬ್ಬ ಮಹಿಳೆಯಾಗಿ ವಿಶೇಷವಾಗಿ ಈ B.Ed ಆಗಿದೆ, ಯಾವ ರೀತಿ ಏನ್ ಸವಾಲುಗಳ ನಡುವೆ ಓದಿದ್ರಿ, ಆದ್ರೆ ಅದು ತಕ್ಕನಾಗೆ ಸಿಕ್ತಾ? ಹೌದು ಸರ್. ಓದ್ಬೇಕಾದ್ರೆ ಇಲ್ಲಿಂದ ವಾಡಾ ಗ್ರಾಮದಿಂದ ಹುಬ್ಳಿ ಅಂದ್ರೆ ಅಲ್ಲಿ 66 ಕಿಲೋಮೀಟರ್ಕ್ಕಿಂತ ಜಾಸ್ತಿ ದಿನ ಅಪ್ ಅಂಡ್ ಡೌನ್ ಹೋಗೋದು ಬರೋದು ತುಂಬಾ ಸಮಸ್ಯೆ. ಹುಬ್ಳಿಗಿಂತ ಮತ್ತೆ ಹುಬ್ಳಿಯಿಂದ ಮತ್ತೆ ಮುಂದೆ ಇದೆ ಅದು.
ತುಂಬಾ ದೂರ. ಹಾ. ಅಷ್ಟು ದೂರ ಹೋಗಿ ನಾನು ನನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದೇನೆ, B.Ed ಮಾಡಿದ್ದೇನೆ. ಹಾ. ಮತ್ತೆ ಇಲ್ಲಿ ವಡ ಗ್ರಾಮದಲ್ಲಿ ಅತಿಥಿ ಶಿಕ್ಷಕಿಯಾಗಿ ಈಗ ಕೆಲಸ ಮಾಡುತ್ತಿದ್ದೇನೆ. ಹಾ. ಆದ್ರೆ ನಿಮಗೂ ಸಹ ಒಂದ್ ರೀತಿ ಮೀಸಲಾತಿ ಅಡಿ ಜಾಬ್ ಬೇಕು. ಹೌದು, ಹಾ. ಗೌರ್ಮೆಂಟ್ ಜಾಬ್ ಬೇಕಂತ ಇಲ್ಲಿ ಸರ್ಕಾರ ಹತ್ರ ಕೇಳ್ಕೊತೇನೆ. ಓಕೆ. ಮತ್ತೆ ಅತಿಥಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಸಮಯಕ್ಕೆ ಸರಿಯಾಗಿ ಅಂದ್ರೆ ತಿಂಗಳಿಗೆ ಸಂಬಳ ಕೊಡೋದಿಲ್ಲ. ಹಾ. ಸಂಬಳ ಬರೋದು 6 ತಿಂಗಳಿಗೆ ಒಮ್ಮೆ. ಹಾ. ತುಂಬಾ ಕಷ್ಟ ಆಗ್ತದೆ. ಹಾ. ಅದು ಮತ್ತೆ ತುಂಬಾ ಕಡಿಮೆ ಸಂಬಳ ಇದೆ. ಓಕೆ. ಅದು ಸ್ವಲ್ಪ ಜಾಸ್ತಿ ಮಾಡಿದ್ರೇನು ಹಾ. ಹೆಲ್ಪ್ ಆಗ್ಬೋದು. ಹಾ. ನಾನಿವತ್ತು ಒಂದ್ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಅತ್ಯಂತ ಒಂದ್ ರೀತಿ ಪ್ರಮುಖ ಸಮುದಾಯ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಸಾಕಷ್ಟು ಇವಾಗೂ ಸಹ ತನ್ನ ಸಂಸ್ಕೃತಿಯನ್ನ ಪಾಲನೆ ಮಾಡ್ತಾ ಇರ್ತಕ್ಕಂಥ ಒಂದು ಗೌರವಾನ್ವಿತ ಸಮುದಾಯ ಅಂದ್ರೆ ಅದೇ ನಮ್ಮ ಹೆಮ್ಮೆಯ ಸಿದ್ಧಿ ಸಮುದಾಯ. ಸಿದ್ಧಿ ಸಮುದಾಯ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ವಿಶೇಷವಾಗಿ ಇವರು ಸಮಸ್ಯೆಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಸಿದ್ಧಿ ಸಮುದಾಯ ಅಂತಕ್ಕಂಥದ್ದು ಇತಿಹಾಸ ಕಾಲದಲ್ಲಿ ಸುಮಾರು 5 ಶತಮಾನಗಳ ಹಿಂದೆ ನಮ್ಮ ಭಾರತಕ್ಕೆ ಬಂದ್ರಲ್ಲ ಪುಣ್ಯಾತ್ಮರು, ನಮ್ಮ ದೇಶ ಹಾಳು ಮಾಡಕ್ಕೆ ಬ್ರಿಟಿಷರು ಮತ್ತೆ ಪೋರ್ಚುಗೀಸರು, ಅವರು ಪಾಪ ಇವ್ರನ್ನ ದಕ್ಷಿಣ ಆಫ್ರಿಕಾದಿಂದ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲೇ ಬಿಟ್ಬಿಟ್ರು. ಆನಂತರ ಇವರು ತಲೆತಲಾಂತರಗಳಿಂದ ಬೆಳ್ಕೋತಾ ಇಲ್ಲೇ ಉಳಿದ್ಬಿಟ್ರು. ಆದ್ರೆ ಸರ್ಕಾರ ಏನ್ ಮಾಡ್ತು, ಬರೀ ವಿಶೇಷವಾಗಿ ಎಂತೆಂಥವ್ರಿಗೂ ನೀವು ಸೌಲಭ್ಯಗಳು ಕೊಟ್ರಿ, ಮತ್ತೆ ಉತ್ತೇಜನಕಾರಿ ಸಾಕಷ್ಟು ಒಂದ್ ರೀತಿ ಅಭಿವೃದ್ಧಿ ಕೆಲಸಗಳು ಕೊಟ್ರಿ. ಆದರೆ ಇಲ್ಲಿರ್ತಕ್ಕಂಥ ಪಾಪ ಸಿದ್ಧಿ ಸಮುದಾಯ ನಿಮ್ಗೆ ಜ್ಞಾಪಕ ಆಗ್ಲಿಲ್ವಾ? ಎಲ್ಲಾ ಜನಪ್ರತಿನಿಧಿಗಳಿಗೆ ಮತ್ತೆ ವಿಶೇಷವಾಗಿ ಎಲ್ಲಾ ಸಚಿವರುಗಳಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲರಿಗೂ ಸಹ ಕೇಳಿಕ್ ಬಯಸ್ತೇನೆ. ಈಗ ನೀವು ಟಿಬೇಟ್ ಇಂದ ತಗೊಬಂದು ಮುಂಡ್ಗೋಡ್ಗೆ ನೀವು ಒಂದು ಕ್ಯಾಂಪ್ ಕೊಟ್ರಿ, ಅವ್ರವ್ರಿಗೆ 3 ಎಕರೆ ಕೊಟ್ಬಿಟ್ಟು ಪುನಶ್ಚೇತನ ಕೊಟ್ರಿ. ಟಿಬೇಟ್ ಇಂದ ಯಾವುದೋ ಒಂದು ದೇಶ ಇದ್ದಾಗ್ತಾ ಇದೆ ಅಂತ, ನಮ್ಮ ದೇಶ ಶಾಂತಿ ಪ್ರಿಯ ಅಂತ ಹೇಳ್ಬಿಟ್ಟು ತೋರಿಸ್ಲಿ. ಆದರೆ ಇಲ್ಲಿರ್ತಕ್ಕಂಥ ವಿಶೇಷವಾಗಿ ಇಲ್ಲೇ ವಾಸ ಆಗಿರ್ತಕ್ಕಂಥ ಸ್ವತಂತ್ರ ಸಂಗ್ರಾಮದಲ್ಲೂ ಸಹ ಈ ಸಮುದಾಯ ಹೋರಾಟ ಮಾಡಿದೆ ಸ್ವತಂತ್ರ ಸಂಗ್ರಾಮದಲ್ಲೂ. ಮತ್ತೆ ಹಲವಾರು ಇವತ್ತು ಸಹ ಈ ಸಮುದಾಯದಲ್ಲಿ ಸೈನಿಕರಾಗಿದ್ದಾರೆ, ಅರ್ಥ ಆಯ್ತಾ? ಆದರೆ ಬರೇ ಜನಪ್ರತಿನಿಧಿಗಳಿಗೆ ಮತ್ತೆ ಸಚಿವರುಗಳಿಗೆ ಬರೀ ಇವರು ವೋಟ್ ಬ್ಯಾಂಕ್ ಮಾತ್ರ ಬೇಕಾಯ್ತಾ ನಿಮ್ಗೆ? ಮನೆ MP ಅವರೇ, ಕಾಗೇರಿ ಅವರೇ, ಮತ್ತೆ ಈ ಸಮುದಾಯ ಪ್ರತಿನಿಧಿಸ್ತಕ್ಕಂಥ ಶಾಂತಾರಾಮ್ ಸಿದ್ದಿ ಅವರೇ, ಏನ್ರಿ ಮಾಡ್ತಾ ಇದ್ದೀರಾ ಸಾಹೇಬ್ರೆ? ನೋಡಿ ನಿಮ್ಮ ಜನದ ಸಮಸ್ಯೆಗಳನ್ನ. ನಾವು ಬರ್ಬೇಕಾಯ್ತಾ ನಿಮ್ಮ ಇವ್ರ ಸಮಸ್ಯೆಗಳು ಕೇಳಲಿಕ್ಕೆ? ಆಯ್ತಾ? ಇವತ್ತಿಗೂ ಸಹ ಒಂದು ರಾಷ್ಟ್ರೀಯ ಒಂದು ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಕೊಡೋದಕ್ಕೆ ಎಣಗಾಡ್ತಾವ್ರೆ. ಎಲ್ಲಿ ಕೊಡ್ಸಿದ್ದೀರಾ ನೀವು ಸಾಮಾಜಿಕ ನ್ಯಾಯ ಶಾಂತಾರಾಮ್ ಸಿದ್ದಿ ಸಾಹೇಬ್ರೆ? ಮತ್ತೆ ವಿಶೇಷವಾಗಿ ಇವತ್ತಿಗೂ ಸಹ ಅರಣ್ಯ ಇಲಾಖೆಯಿಂದ ಟಾರ್ಚರ್ ಆಗ್ತಾ ಇದೆ. ಯಾವಾಗ ಒಕ್ಲೆಬ್ಬ ಆಗ್ತೈತೋ ಗೊತ್ತಿಲ್ಲ. ಮತ್ತೆ ಶೈಕ್ಷಣಿಕ ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸಾಕಷ್ಟು ಹಳ್ಳಿಗಳು ಬರ್ತವೆ, ಎಲ್ಲ ಸಿದ್ಧಿ ಸಮುದಾಯ ಇದೆ. ಇದಕ್ಕೆಲ್ಲ ಒಂದೇ ಒಂದು ಶಾಲೆ 1 to 5 ಮಾತ್ರ ಶಾಲೆ ಇದೆಯಂತೆ. ಇನ್ನ 7ನೇ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಹಳಿಯರ್ಗೆ ಹೋಗ್ಬೇಕಂತೆ, ಇನ್ನ ಪ್ರೌಢಶಾಲೆಗೆ ಹೋಗ್ಬೇಕಾದ್ರೆ ಹಳಿಯರ್ಗೆ ಹೋಗ್ಬೇಕಂತೆ. ಯಾವ ರೀತಿ ಇರಿ ಕ್ಯಾ ಬಾತೆ? ಆಯ್ತಾ? ದಯವಿಟ್ಟು ನೀವು ಕೆಲಸ ಮಾಡೋದಾದ್ರೆ ಬರೀ ನಿಮ್ ವೋಟ್ ಬೇಕು ಮಾತ್ರ ಸೀಮಿತ ಮಾಡ್ಕೊಂಡು ಹೋಗ್ಬೇಡಿ. ಹಲವಾರು ಸಮಸ್ಯೆಗಳಿದಾವೆ ಇವ್ರಿಗೆ, ಇದನ್ನ ಬಗೆಹರಿಸಿ. ಹೋದ ವರ್ಷ ಕಳೆದ ಬಾರಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮೊನ್ನೆ ಆಂಜನೇಯ ಸಾಹೇಬರು ಬಂದೋಗಿದ್ರಂತೆ, ಇಲ್ಲಿ ವಾಸ್ತವ್ಯನ ಹೂಡೋಗಿದ್ರಂತೆ. ಅವ್ರು ಹೇಳೋದ್ರಂತೆ ಇಲ್ಲಿ ವಾಸ್ತವ್ಯ ಹೂಡಿ ಎಲ್ಲರಿಗೂ ಸಹ 5 ಲಕ್ಷ ಮನೆ ಮಾಡ್ಕೊಡ್ತೀನಿ ಅಂತ ಹೇಳೋಗಿದ್ರಂತೆ. ಪಾಪ ಇವರು ಒಂದು 10 ರಿಂದ 15 ಸಾವಿರ ರೂಪಾಯಿ ಖರ್ಚು ಮಾಡಿ ಅಪ್ಲಿಕೇಶನ್ಗಳೆಲ್ಲ ಹಾಕಿ ಇನ್ನೇನು ಮನೆ ಆಗ್ತೈತೆ ಅಂತ ಬಾರಿ ಅವತ್ತಿಂದ ಕನ್ಸ್ಕೊಳ್ತಾವ್ರೆ. ಇಲ್ಲಿವರೆಗೂ ಸಹ ಯಾವುದೇ ರೀತಿ ಮನೆ ಆಗಿಲ್ಲ ಇವ್ರಿಗೆ. ಆಯ್ತಾ? ನೀವು ಬರೀ ಮೂಗ್ ಮೇಲೆ ತುಪ್ಪ ಸಾವ್ತಾ ಇದ್ದೀರಾ, ಪರಂತು ಎಲ್ಲಿ ಕೊಟ್ಟಿದ್ದೀರಾ ನ್ಯಾಯ ಇವ್ರಿಗೆ? ಎಲ್ಲಿ ಕೊಟ್ಟಿದ್ದೀರಾ ಸೌಲಭ್ಯ? ಎಲ್ಲಿ ಕೊಟ್ಟಿದ್ದೀರಾ ಸವಲತ್ತು? ಹಾಗಾಗಿ ದಯವಿಟ್ಟು ಮಾನ್ಯ ಸಚಿವರುಗಳು, ಮಾನ್ಯ ಜನಪ್ರತಿನಿಧಿಗಳು, ಮತ್ತೆ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ದಯವಿಟ್ಟು ಬುಡಕಟ್ಟು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಸಿದ್ಧಿ ಸಮುದಾಯದ ಒಂದು ರೀತಿ ಸಮಸ್ತ ಜನರ ಮತ್ತೆ ಮಕ್ಕಳ ಸರ್ವರ ಒಂದು ರೀತಿ ಉತ್ತೇಜನಕ್ಕೆ ಮುಂದಾಗಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಗೊತ್ತಾಯ್ತಲ್ಲ ವೀಕ್ಷಕರೇ, ಇವಿಷ್ಟು ಏನಪ್ಪಾ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಒಂದು ರೀತಿ ಕಾಡು ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಸಿದ್ಧಿ ಸಮುದಾಯದ ಗೌರವಾನ್ವಿತ ಸಿದ್ದು ಸಮುದಾಯದ ಒಂದು ರೀತಿ ಅಹವಾಲುಗಳು.
ಸಿದ್ಧಿ ಸಮುದಾಯ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ಒಂದು ಏನು ಸ್ವತಂತ್ರ ಹೋರಾಟದಲ್ಲಿ ಸಾಕಷ್ಟು ಕೊಡುಗೆ ಕೊಟ್ಟಿದೆ. ಮತ್ತೆ ತಲೆತಲಾಂತರಗಳಿಂದ ಬೆಳೆದು ವಿಶೇಷವಾಗಿ ಈ ದೇಶದ ಪ್ರಜೆಯಾಗಿದ್ದಾರೆ. ಆದ್ರೆ ಸಂವಿಧಾನಾತ್ಮಕ ಅಂತಕ್ಕಂಥ ಒಂದ್ ರೀತಿ ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಒಂದ್ ರೀತಿ ಇದರಲ್ಲಿ ಅವರು ಬದುಕ್ತಾವ್ರೆ. ಆದರೆ ಅವ್ರು ಸಿಗ್ತಕ್ಕಂಥ ಸವಲತ್ತುಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ವಿಶೇಷವಾಗಿ ಈಗ ಸಾಕಷ್ಟು ಅವ್ರದೇ ರೀತಿಯಲ್ಲಿ ಸಾಕಷ್ಟು ಅಹವಾಲುಗಳನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಬರೇ ಜನಪ್ರತಿನಿಧಿಗಳು ಬರೀ ಭೂಮಿ ಮೇಲೆ ತುಪ್ಪ ಸವರ್ತಕ್ಕಂಥ ಕೆಲಸ ಮಾಡ್ತಾವ್ರೆ, ಪರಂತು ಯಾವುದೇ ರೀತಿ ಅವ್ರಿಗೆ ನಿಜವಾಗೂ ಸಹ ತಲುಪಿಸ್ತಿಲ್ಲ ಅಂತಕ್ಕಂಥದ್ದು. ಮೇಲ್ನೋಟಕ್ಕೆ ಸಾಕಷ್ಟು ವಿವಿಧ ಆಯಾಮಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಇರ್ಬೋದು, ಮತ್ತೆ ಸಾಕಷ್ಟು ಇವತ್ತು ಸಹ ಸಾಮಾಜಿಕ ಭದ್ರತೆ ಇಲ್ಲ, ಮತ್ತೆ ಶೈಕ್ಷಣಿಕವಾಗಿ ಉತ್ತೇಜನ ಇಲ್ಲ, ಮತ್ತೆ ಕೊಡ್ತಕ್ಕಂಥ ಸವಲತ್ತುಗಳು ಸಹ ಸಾಕಷ್ಟು ತಾರತಮ್ಯ ಆಗ್ತಾ ಇದೆ. ಈಗ ಹಲವಾರು ಸಮಸ್ಯೆಗಳು ಬಳಲ್ತಾವ್ರೆ. ಹಾಗಾಗಿ ಇನ್ಮೇಲಾದ್ರೂ ಸಹ ಜನಪ್ರತಿನಿಧಿಗಳು ಮತ್ತೆ ಸಚಿವರುಗಳು ಮತ್ತೆ ವಿಶೇಷವಾಗಿ ಈ ಸಮುದಾಯ ಪ್ರತಿನಿಧಿ ಮಾಡ್ತಕ್ಕಂಥ ಶಾಂತಾರಾಮ್ ಸಿದ್ದಿ ಸಾಹೇಬ್ರೆ, ದಯವಿಟ್ಟು ಇನ್ಮೇಲಾದ್ರು ಕಣ್ ತೆಗಿರಿ ಆಯ್ತಾ. ಇವ್ರನ್ನ ನಿಮ್ಮಲ್ಲಿರ್ತಕ್ಕಂಥ ಸಿದ್ದಿ ಸಮುದಾಯದ ಹಿತ ಕಾಯಿರಿ ಅಂತ ಹೇಳ್ಬಿಟ್ಟು ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವ್ರಿಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ಈ ವರದಿನ ಟ್ವೀಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಇನ್ನಾದ್ರೂ ಈ ಸಿದ್ದಿ ಸಮುದಾಯದ ಕಣ್ಣೀರನ್ನ ಸರ್ಕಾರ ಒರೆಸತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.